ದ್ಯಾವ್ರೆ, ನನ್ನ ಕ್ವಾರ್ಕೆನ ಈಟ್ ಬೇಗ ನೀನು ಈಡೇರಿಸ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ವ ಒಪ್ಸಿದ್ ನಾನು, ತುಪ್ಪದ ದೀಪ ದ್ಯಾವ್ರಗ. ಸುಮ್ಕಿರಮ್ಮಿ, ಈ ವಿಷಯದಾಗೆ ತಮಾಷೆ ಮಾಡಬೇಡ. ನಿಮ್ಮಪ್ಪಯ್ಯ ಹೇಳ್ದಂಗೆ ಎಲ್ಲಿ ನಮ್ಮ ಅನಿಕ ಮದುವೆಗೆ ಒಪ್ಕೊಳಕಿಲ್ವೇನೋ ಅಂತ ನನಗೆ ದಿಗ್ಲಾಗಿತ್ತು. ಹೆಂಗೋ ಒಪ್ಕೊಂಡ್ಲಲ್ಲ. ಏನು ಅನಿಕ ಮದ್ವೆಗೆ ಒಪ್ಕೊಂಡ್ಲಾ? ಹೌದು ರೀ, ಒಪ್ಕೊಂಡವಳೆ. ಈ ವಿಷಯನ ನಿಮ್ ತವ ಹೇಳ್ಬೇಕು ಅಂತ ಅದೇ ಕಾಯ್ತಾ ಇದ್ದೋ ಗೊತ್ತಾ? ಅಪ್ಪಯ್ಯ ಒಪ್ಸಿದ್ ಯಾರು ಅಂತ ಕೇಳಿ. ಅಯ್ಯೋ, ಇವಳು ಮಾತು ಕೇಳ್ಬೇಡಿ ನೀವು. ಅನಿಕ ನಾಲ್ಗೆ ಮ್ಯಾಕೆ ಅದ್ಯಾವ್ರೆ ಕುಂತು ಹ್ಞೂ ಅನ್ಸ್ಬಿಟ್ಟವನೆ. ನಮ್ಮ ಕೈನಾಗೆ ಏನೂ ಇಲ್ಲ. ಸದ್ಯ ಒಪ್ಕೊಂಡ್ಲಲ್ಲ, ಸೂಪರ್. ಇಷ್ಟು ಬೇಗ ಈ ವಿಷಯ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಯ್ಯ ಅದಕ್ಕೆ ದ್ಯಾವ್ರಿಗೆ ತುಪ್ಪದ ದೀಪ. ನಿಂಗೆ ನಮ್ಮಿ ಆ ತುಪ್ಪದ ದೀಪದ ಮ್ಯಾಕೆ ಕಣ್ಣು. ಅದಕ್ಕೆ ಹಂಗೊಡಿದ್ಯಾ ನೋಡಿ ಅಪ್ಪಯ್ಯ. ಅಂತೂ ಅಮ್ಮ ಮಗಳು ನಾನು ಬರೋ ಅಷ್ಟರಲ್ಲಿ ಅನಿಕನ್ ಒಪ್ಸೇ ಬಿಟ್ಟಿದ್ದೀರಾ. ಶಬ್ಬಾಷ್. ಅನಿಕಾ ಅಂತ ಹಠಮಾರಿನ ನೀವಿಬ್ರು ಒಪ್ಸಿದೀರಾ ಅಂದ್ರೆ ನೀವಿಬ್ರು ಸಾಮಾನ್ಯದವರಲ್ಲ. ಅಪ್ಪಯ್ಯ ದಿಟ ಹೇಳ್ಬೇಕು ಅಂದ್ರೆ ನಾವೇನು ಮಾಡ್ಲಿಲ್ಲ, ನಿಂಗಿಗೋಸಿ ಥ್ಯಾಂಕ್ಸ್ ಹೇಳ್ಬೇಕು. ಓಹೋ, ಕೇಳ್ತಾ ಇದ್ರೆ ಇಡೀ ಮನೆನೇ ಇನ್ವಾಲ್ವ್ ಆಗಿದೆ ಅನ್ಸ್ತಾ ಇದೆ. ರೀ, ನೀವು ಏನೋ ಒಂದು ಮುಖ್ಯವಾದ ಮೀಟಿಂಗು ಅಂತ ಹೇಳ್ತಿದ್ರಲ್ಲ, ಏನಾಯ್ತು? ನಾನು ಹೋಗಿದ್ ಮೀಟಿಂಗಿಗೂ ಅನಿಕಾಗೂ ಸಂಬಂಧ ಇದೆ. ಹೌದಾ? ಹೆಂಗಪ್ಪಯ್ಯ? ನಾನು ಈ ವಿಷಯನ ಆಮೇಲೆ ಹೇಳ್ತೀನಿ. ಮೊದಲು ಅನಿಕಾ ಆ ಹುಡುಗನ ಯಾವಾಗ ಮೀಟ್ ಮಾಡ್ತಾಳೆ ಅಂತ ಕೇಳೋಣ. ಹೌದು ಕಣ್ರಿ, ಶುಭ ಕಾರ್ಯ ಬೇಗ ಶುರುವಾಗ್ಬಿಡ್ಲಿ. ಉಕ್ಸಾಟೆ ಊಟ ತಿಂದು ಬಾಯಿಗೆ ಬಂದಾಗ ಮಾತಾಡ್ತಾರೆ. ತಿಂದಿದ್ದು ಜೀರ್ಣ ಆಗ್ಬೇಕಲ್ಲ. ಬೇಬಿ ಬೇಬಿ, ಏನ್ ನಡೀತಿದೆ ಇಲ್ಲಿ? ಅಲ್ಲ, ಆ ಅಮ್ಮ ಮಗಳ ಬಗಳ್ತಾರ ನಿಜಾನಾ? ತಲೆ ಕೆಟ್ಟಿದೆ ನನಗೆ. ಕಿರ್ಚ್ಬೇಡಿ ಅಮ್ಮಮ್ಮ ನೀವು. ನಿನಗ್ ತಲೆ ಕೆಟ್ಟಿದೆ, ಆದ್ರೆ ನನ್ ತಲೆ ಸಿಡ್ದು ಹೋಗ್ತಾ ಇದೆ. ಅವ್ರು ಏನ್ ಮಾತಾಡ್ತಿದ್ದಾರೆ ಗೊತ್ತಾ ಬೇಬಿ ನಿನ್ಗೆ? ನೀನು ಯಾವ್ದೋ ಬೇರೆ ಹುಡುಗನ ಮದುವೆಯಾಗ ಒಪ್ಕೊಂಡ್ಬಿಟ್ಟಂತೆ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನಿಸ್ತು ಗೊತ್ತಾ? ಅಲ್ಲ, ಅದನ್ನ ಹೇಳ್ಕೊಂಡು ತಾಯಿ ಮಗಳು ಇಬ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ಅವ್ರಿಗೆ ಹಾಗಂತ? ಎಷ್ಟು ಖುಷಿ ಪಡ್ತಿದ್ದಾರೆ ಗೊತ್ತಾ? ರಾತ್ರಿ ಊಟದಲ್ಲಿ ಸಿಹಿ ಪದಾರ್ಥ ಮಾಡಿದ್ರು ಆಶ್ಚರ್ಯ ಪಡುವಂತ ಏನೂ ಇಲ್ಲ. ಇಲ್ಲ ಬೇಬಿ, ಅವ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ. ನಾನಂತೂ ಅವ್ರನ್ನ ನಾನೇ ಒಪ್ಕೊಂಡೆ ಅಮ್ಮಮ್ಮ. ಏನು? ಏನು ಏನ್ ಹೇಳ್ತಿದ್ಯಾ ನೀನು? ನೀನು ಒಪ್ಕೊಂಡ? ಏನು ಅಂತ ಒಪ್ಕೊಂಡೆ? ಯಾಕೆ ಕಿರ್ಚ್ತಿದ್ದೀರಾ ಅಮ್ಮಮ್ಮ? ಏನಾಗಿದೆ ಅನೇಕ ನಿನ್ಗೆ? ರಿಷಿ ಇಲ್ದೆ ನಾನು ಬದುಕಕ್ಕಾಗಲ್ಲ ಅಂತ ಹೇಳ್ತಿದ್ದವಳು ಬೇರೆ ಹುಡುಗನ ಹೇಗೆ ಒಪ್ಕೊಂಡೆ? ಎಸ್, ಈಗ್ಲೂ ರಿಷಿನೇ ನನ್ನ ಲೈಫ್. ಆದ್ರೆ ಈ ತಿಗ್ನೆಗಳಿಂದ ಎಸ್ಕೇಪ್ ಆಗಕ್ ಬೇರೆ ದಾರಿನೇ ಇರಲಿಲ್ಲ. ನಾನಾಗಿ ಒಪ್ಕೊಂಡಿಲ್ಲ ಅಮ್ಮಮ್ಮ, ಒಪ್ಕೊಳ್ಳೋ ಹಾಗೆ ಮಾಡ್ಬಿಟ್ರು. ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ ಅನಿಕಾ? ಅಲ್ಲ, ಇದರಿಂದ ಎಷ್ಟೆಲ್ಲ ಎಡವಟ್ಟುಗಳಾಗತ್ತೆ ಅನ್ನೋದು ಗೊತ್ತಿದ್ಯಾ ನಿನ್ಗೆ? ಬೇಬಿ, ನಿನ್ನ ರಿಷಿನ ಇಡೀ ಮಹಾಜನ ಮನೆನ ಅವ್ರ ಕಂಟ್ರೋಲ್ ತಗೋತಾ ಇದ್ದಾರೆ. ಇಷ್ಟರಲ್ಲಿ ಅಮ್ಮಮ್ಮನಿಗೆ ಒಂದೇ ಒಂದು ಮಾತು. ಐ ನೋ, ನಾನು ಮಾಡಿದ್ದು ಮಿಸ್ಟೇಕ್ ಅಂತ ನನಗೆ ಗೊತ್ತು. ಬಟ್ ಅವ್ರ ಮುಂದೆ ತಲೆ ತಗ್ಗಿಸಬಾರ್ದು ಅಂತ ನಾನು ಹೀಗೆ ಮಾಡಿದೆ ಅಮ್ಮಮ್ಮ. ಈವನ್ ಐ ಆಮ್ ಥಿಂಕಿಂಗ್ ನಾವು ಅಮ್ಮಮ್ಮ, ನಾನೇನು ಸಲೀಸಾಗಿ ಹೇಳ್ಬಿಟ್ಟು ಈಗ ಆರಾಮಾಗಿ ಕೂತಿಲ್ಲ. ಐ ಆಮ್ ಸೋ ಟೆನ್ಸ್ಡ್, ವರಿಡ್ ಲೈಕ್ ಹೆಲ್.
ಜಸ್ಟ್ ಕಾರ್ನರ್ಡ್ ಅಮ್ಮಮ್ಮ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನಿಕಾ ಮದ್ವೆಗೆ ಒಪ್ಕೊಂಡಿರೋ ವಿಷಯನ ರಿಸಿ ಸರ್ತಾವ ಹೇಳಿದ್ರೆ ಅವರು ಸ್ಯಾನೆ ಖುಷಿ ಪಡ್ತಾರೆ. ಹಲೋ, ಐ ಲವ್ ಯು. ಹಲೋ ಅಂದಿದ್ದು ಐ ಲವ್ ಯು ನಂಗೆ ಕೇಳಿಸ್ತು. ಇದೇ ಡ್ರಾಮಾಗಳು ಬೇಡ ಅಂತ ಹೇಳೋದು. ನಾನು ಹೇಳಿದ್ದು ಅದೇ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿದ್ದೀರಾ ಅಂದರೆ ಏನೋ ಸ್ಪೆಷಲ್ಲೇ ಇರ್ಬೋದು. ಅದಕ್ಕೆ ಸ್ಪೆಷಲ್ ಆಗಿ ಮಾತು ಶುರು ಮಾಡಿದೆ. ಸರಿಯಾಗಿ ಹೇಳಿದ್ರಿ, ಸ್ಪೆಷಲ್ ವಿಷಯನ ಐತೆ ಸರ್. ಅದಕ್ಕೆ ಮತ್ತೆ ಇಲ್ಲ ಅಂದ್ರೆ ನೀವು ನನಗೆ ಫೋನೇ ಮಾಡಲ್ವಲ್ಲ. ಹಂಗೇನಿಲ್ಲ ಸರ್, ನೀವು ಬ್ಯುಸಿ ಇರ್ತೀರಾ ಅನ್ಕೊಂಡು ಸುಮ್ಕಾದೆ. ದಿಟ ಹೇಳಿ, ನೀವೇ ತಾರಮ್ಮ ಜೊತೆ ಮಾತಾಡ್ಕೊಂಡು ಈಗ ತಾನೇ ರೂಮಿಗೆ ಬಂದಿದ್ದೀರ ತಾನೆ? ಹೇ, ಏನ್ ಕರೆಕ್ಟಾಗಿ ಹೇಳಿದ್ರಿ. ಅಮ್ಮಂಗೆ ಈಗ ತಾನೇ ಸ್ವೀಟ್ ಮಾಡಿಕೊಟ್ಟು ನಾನು ಮೇಲ್ ಬಂದೆ. ಎಲ್ಲ ಆರಾಮ ಅನ್ನಿಸ್ತಿದೆ ಈಗ. ನಂಗೂ ಸರ್, ಈಗಲೂ ನೀವು ಕೈಯಾಗ ಒಂದು ಪುಸ್ತಕ ಮಾಡಿಕೊಂಡು ಕುಂತಿದ್ದೀರಾ ಅಂತ ನಂಗೆ ಗೊತ್ತು. ಆದ್ರೂ ಈ ವಿಷಯ ಹೇಳಲೇಬೇಕು ಅಂತ ಕಾಲ್ ಮಾಡಿದೆ. ಹೇ, ಆಲ್ಮೋಸ್ಟ್ ಕರೆಕ್ಟಾಗೇ ಹೇಳಿದ್ರಿ. ಬಟ್ ಒಂದೇ ಒಂದು ಸ್ಮಾಲ್ ಚೇಂಜ್. ಕುತ್ಕೊಂಡಿಲ್ಲ, ನಿಂತಿದ್ದೀನಿ. ಹೇಳಿ, ಏನು ವಿಷಯ? ತಾರಮ್ಮ ವಿಷಯದಾಗೆ ಹೆಂಗ್ ಸಂತೋಷದ ವಿಷಯ ಆಯ್ತೋ ಈಗ ಅನಿಕನ್ ಸರ್ದಿ. ಅನಿಕನ ಏನಂತೆ? ನನ್ನ ತಂಗವ್ವ ಮದ್ವೆ ಆಗಕ್ಕೆ ಒಪ್ಕೊಂಡ್ಲು. ಓ ಮೈ, ನಿಜವಾಗ್ಲು ನಂಗೆ ನಂಬೋಕೆ ಆಗ್ತಿಲ್ಲ ಸರ್. ನಂಗೂ ನಂಬಕ್ಕೆ ಆಗ್ಲಿಲ್ಲ. ಆದ್ರೆ ಅನಿಕಾ ದಿಟ್ವಾಗ್ಲಿ ಹೇಳೋಳೆ, ಅಪ್ಪ ಅವ್ವ ತೋರಿಸಿದ ಹುಡುಗನ್ನೇ ಮದ್ವೆ ಆಯ್ತಾಳಂತೆ. ನಿಜ ಹೇಳಬೇಕು ಅಂದ್ರೆ ನನಗೆ ಅನಿಕನ್ ಬಗ್ಗೆನೇ ಚಿಂತೆ ಆಗಿತ್ತು. ಈಗ ಡಬಲ್ ರಿಲೀಫ್ ಕಮ್ಲಿ ಅವರೇ. ನಂಗೂ ಸರ್. ಏಯ್, ಹೊಡಿರಿ ಮತ್ತೆ ಐಫೈ. ಆ ಹುಡುಗನ ಕುಟೆ ಮಾತಾಡಿದ್ರಾ? ಮಾತಾಡಿದೆ, ಆದರೆ ಒಂದು ಪ್ರಾಬ್ಲಮ್. ಏನು? ಹುಡುಗ ಊರಲ್ಲಿಲ್ವಂತ? ಹುಡುಗ ಇಲ್ಲೇ ಫಾರ್ಮ್ ಹೌಸಲ್ಲಿದ್ದಾನೆ, ಆದರೆ ನಾಳೆ ಮಾತ್ರ ಸಿಗೋದು. ಅದಾದಮೇಲೆ ಅವ್ನು ಬ್ಯುಸಿಯಾಗಿ ಹೋಗ್ತಾನೆ. ಓ ಹೌದಾ? ಹಂಗಾದ್ರೆ ನಾಳೆಗೆ ಹೋಗಿ ನೋಡ್ಕೊಂಬಂದ್ರಾಯ್ತು ಬಿಡಿ. ನಾಳೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಒಂದು ಮೀಟಿಂಗ್ ಇದೆ. ಏನ್ರಿ ನೀವು, ಅನಿಕಾ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಈಗ ನೀವು ನಾಳೆಗೆ ಹೋಗಿ ಆ ಹುಡುಗನ ನೋಡಲಿಲ್ಲ ಅಂತಂದು ನಮ್ಮ ಅನಿಕಾ ಆಟ್ರಲ್ಲಿ ಮನ್ಸು ಬದಲಾಯಿಸ್ಬಿಟ್ರೆ? ನಾನು ಬರಲ್ಲ ಅಂದೆ ಅಷ್ಟೇ, ನೀವು ಹೋಗ್ಬೇಡಿ ಅನ್ನ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಈ ಸಮಯದಾಗೆ ಮನೇಲಿ ಅತ್ತೆ ಮಾವನೂ ಇಲ್ಲ, ಮನೆಯಾಗ ಒಬ್ಬ ಗಂಡಸು ಅಂತ ಇಲ್ದಲೆ ಹೆಂಗ್ ಹುಡುಗನ್ ನೋಡೋಕಾಯ್ತದೆ ಹೇಳಿ? ನಮ್ಮ ರಿಷಿ ಅಂದ್ರೆ ನಮ್ಮನೆ ಹುಡುಗನೇ ಅಲ್ವಾ ರಿಷಿ, ನಮ್ಮ ಮಳೆ ಆಗೋನು. ಸೊ ನಮ್ಮನೆ ಪರವಾಗಿ ಅವ್ನು ಬರ್ಬೋದಲ್ವಾ? ಆದ್ರೆ ನಾನು ರಿಷಿ ಹತ್ರ ಮಾತಾಡ್ತೀನಿ. ಅನಿಕಾ ಮದ್ವೆಗೆ ಒಪ್ಕೊಂಡಿದ್ದು ಓಕೆ, ಆದ್ರೆ ಇದ್ರಲ್ಲಿ ಒಂದು ಸಣ್ಣ ಇಕ್ಕಟ್ಟಿದೆಯಲ್ಲ ಕಮ್ಲಿ ಅವರೇ. ಏನಿಕ್ಕಟ್ಟು ಸರ್? ಅಕ್ಕಂಗೆ ಮದುವೆ ಆಗದೆ ತಂಗಿಗೆ ಹೇಗೆ ಮಾಡೋದು? ಆಹಾ, ಕೊನೆಗೂ ಸುತ್ತಾಕೊಂಡು ನಮ್ಮ ಒಟ್ಟಾರಕ್ಕೆ ಬಂದ್ರಲ್ಲ. ಬರ್ಲೇಬೇಕಲ್ಲ, ಜೀವನ ಹೆಂಗಪ್ಪ ನಡೆಯೋದು? ಮೊದ್ಲು ಅನಿಕಾ ಹುಡ್ಗನ್ನ ನೋಡಿ ಇಷ್ಟ ಅಂತ ಹೇಳಿ, ಆಮ್ಯಾಕ್ ಇದೆಲ್ಲ ಮಾತು. ಹೇ ಮಾವ, ಏನು? ನಿಮ್ಮ ಅಪ್ಪಯ್ಯ ಕಾಲ್ ಮಾಡ್ತಿದ್ದಾರೆ. ಏನು ಅಂತ ಕೇಳ್ಬಿಟ್ಟು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆ?
ಮಾಡ್ತಾವ್ರ? ಏನಿಸ್ಯಾ? ಹಲೋ ಅಂಕಲ್. ಹಲೋ ಅಳಿ ಅಂದರೆ ಅಬ್ಬಾ, ಎದೆಗೆ ಜಲ್ ಅಂತ 2 kg ಐಸ್ ಹಾಕ್ದಂಗೆ ಆಯ್ತು. ಐಸ್ ಹೊಡಿತಿದ್ದೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀನಪ್ಪ. ಚೇಚೆ ಇಲ್ಲ ಅಂಕಲ್, ಹೇಳಿ. ಕಾಲ್ ಸ್ವಲ್ಪ ಬ್ಯುಸಿಯಾಗಿ ಬರ್ತಿತ್ತು, ಸೊ ನಾನೇನೋ ಡಿಸ್ಟರ್ಬ್ ಮಾಡಿಲ್ಲ. ಅರೆ ಅಂಕಲ್, ನೀವೇನು ಬೇಜಾರು ಮಾಡ್ಕೊಂಬೇಡಿ. ನೀವು ಫೋನ್ ಇಟ್ಮೇಲೆ ನಾನು ಮತ್ತೆ ಕಾಲ್ ಮಾಡಿ ಮಾತಾಡ್ತೀನಿ. ರಿಷಿ, ಒಂದು ಹೆಲ್ಪ್ ಕೊಡೋ. ರಾತ್ರಿ ಹೊತ್ತು ಕಮಲಿ ಅವ್ರ ಜೊತೆ ಫೋನಲ್ಲಿ ಹಾರ್ಟೇ ಹೊಡಿಬಾರ್ದು ಅಂತನಾ? ನಿನಗೆ ಅವಳಿಗೆ ನೀನು ಅಂತ ಆಯಿತು. ಇನ್ನು ಯಾರೇ ಬಂದರೂ ಅದು ಬದಲಾಯಿಸೋಕ್ಕಾಗಲ್ಲ. ಇನ್ನು ನಾನು ಯಾಕೆ ಅಡ್ಡಿ ಆಗಲಿ ಹೇಳು? ಇದಲ್ಲ, ಬೇರೆ ವಿಷಯ. ಏನು ಅಂಕಲ್? ಅನಿಕಾ ಮದುವೆಗೆ ಒಪ್ಕೊಂಡ್ಲು ಅಂತ ಕಮಲಿ ಹೇಳಿರ್ಬೇಕಲ್ಲ? ಹಾಂ ಅಂಕಲ್, ಹೇಳಿದ್ರು. ನಾಳೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಸೊ ಹುಡುಗ ನಾಳೆ ಬಿಟ್ಟರೆ ಬ್ಯುಸಿಯಾಗಿ ಹೋಗ್ತಾನಂತೆ. ಮನೆಯವ್ರನ್ನೆಲ್ಲ ಕರ್ಕೊಂಡು ನೀನೇ ಹೋಗಿ ಬರ್ತೀಯಾ? ಆಹಾ ಅಂಕಲ್, ಈಗ ಗೊತ್ತಾಯ್ತು ಐಸ್ ಯಾಕೆ ಅಂತ. ನೋಡಿದ್ಯಾ, ಆಡ್ಕೊಳ್ತಾ ಇದೆಯಲ್ಲ? ಹೇ, ಸುಮ್ಮನೆ ತಮಾಷೆ ಮಾಡಿದೆ ಅಂಕಲ್. ಇಟ್ಸ್ ಮೈ ಪ್ಲೆಷರ್. ನಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಥ್ಯಾಂಕ್ಸ್ ಅಳಿ ಅಂದರೆ. ಇಟ್ಸ್ ಓಕೆ ಮಾವಯ್ಯ. ಟೇಕ್ ಕೇರ್ ರಿಷಿ, ಬಾಯ್. ನಾಳೆ ರಿಷಿ ನಿಮ್ಮ ಜೊತೆ ಬರ್ತಾನೆ. ಮುದ್ದು ಮಗಳು, ಮುದ್ದು ಮಾವಯ್ಯ. ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ. ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಕಲ್ಲು ಹಾಕ್ಬಿಡಿ, ಸರಿ ಹೋಗತ್ತೆ, ಸಮಾಧಾನ ಆಗತ್ತೆ. ಅಲ್ಲ, ಯಾರೋ ಏನೋ ರೇಗಿಸ್ಬಿಟ್ರಂತೆ, ಇವಳು ಅದಕ್ಕೆ ಎಮೋಷನಲ್ ಆಗಿ ಒಪ್ಕೊಂಡ್ಬಿಟ್ಲಂತೆ. ಏನ್ ಬೇಬಿ, ಇದು ನಿನ್ ಲೈಫು. ಹೀಗೆಲ್ಲ ಮಾಡ್ಕೊಂಡ್ರೆ ಲೈಫ್ ಪೂರ್ತಿ ಅನುಭವಿಸ್ಬೇಕಾಗತ್ತೆ, ಗೊತ್ತಿದ್ಯಾ ನಿನಗೆ? ತಾರಾನೇ ಫೋನ್ ಮಾಡಿದ್ರು. ಹಲೋ ತಾರಾ ಅವರೇ. ಯಾಕೆ ಫೋನ್ ಮಾಡಕ್ ಹೋದ್ರಿ? ಓ, ಒಂದು ಮುಖ್ಯವಾದ ವಿಷಯ. ಇನ್ ಮಾತಾಡೋದೇನು ಉಳ್ದಿಲ್ವಲ್ಲ? ತಾರಾ ಅವರೇ, ನಾನು ಹೇಳೋದನ್ನ ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗ ಅನಿಕಾ ನಿಮ್ಮನೆಗೆ ಸೊಸೆಯಾಗಿ ಬರಬೇಕೋ ಬೇಡವೋ? ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಕಾಮಿನಿ? ಅಯ್ಯೋ ದೇವ್ರೆ, ಎಲ್ಲ ಕೈ ಮೀರಿ ಹೋಗ್ತಿದೆ ತಾರಾ ಅವರೇ. ಈ ಮಹಾಜನ ಮನೆಯಲ್ಲಿ ನಮ್ಮ ಬೇಬಿಗೆ ಬೇರೆ ಸಂಬಂಧ ಹುಡುಕ್ತಿದ್ದಾರೆ. ವಾಟ್? ಇದನ್ನ ಹೇಳೋದಕ್ಕೆ ನಾನು ಅವಾಗ್ಲಿಂದ ಕಾಲ್ ಮಾಡ್ತಾ ಇರೋದು. ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಅನಿಕಾ ಬೇರೆಯವ್ರ ಮನೆ ಸೊಸೆ ಆಗೋದಕ್ಕೆ ನಾನು ಬಿಡಲ್ಲ. ನೀವಷ್ಟೇ ಇಲ್ಲ, ನಾನು ಕೂಡ ಒಪ್ಪೋದಿಲ್ಲ. ಆದ್ರೆ ಏನ್ ಮಾಡೋದು? ಈ ಮಹಾಜನ ಮನೆಯವರು ಬೇಬಿಗೆ ಬೇರೆ ಕಡೆ ಮದುವೆ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಇಲ್ಲ, ಹಾಗಾಗ್ಬಾರ್ದು. ನಮ್ ಬೇಬಿ ರಿಷಿನೇ ಮದುವೆ ಆಗ್ಬೇಕು. ಏನ್ ಮಾಡ್ಬೇಕು ಹೇಳಿ ತಾರಾ ಅವರೇ. ಕಾಮಿನಿ, ಕಾಮಿನಿ, ಗೌರಿ. ಕಾಮಿನಿ, ನೀನಿನ್ನೂ ಮಲಗಿಲ್ವಾ? ನಾನ್ ಮಾತಾಡಿದ್ದೇನು ಇವಳು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಬೇರೆಯವ್ರ ಕೋಣೆ ಒಳಗೆ ಬರ್ಬೇಕಾದ್ರೆ ಬಾಗಿಲು ತಟ್ಟಿ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಮಹಾಜನ್ ಮನೆ ಸೊಸೆ ಆಗಿದ್ಯಾ, ಇನ್ನು ಮಾನಪ್ಪರದ ಹಳ್ಳಿ ಗುಗ್ಗು ತರ ಆಡ್ತೀಯಲ್ಲ, ಯಾಕೆ? ಎಲ್ಲಿದ್ರೆ ಇವನಂತೆ ಮಗಳು ಕೋಣೆಗೆ ಬರಕ್ಕೆ ಅನುಮತಿ ಯಾಕೆ ಬೇಕು? ನಾನು ನನ್ನ ಮಗಳನ್ನ ನೋಡಕ್ ಬಂದಿವ್ನಿ. ಅನಿಕಾ, ನಿನ್ ಮದ್ವೆಗೆ ಒಪ್ಕೊಂಡಿದ್ದು ನಂಗೆ ಸಾನ ಖುಷಿ ಆಯ್ತು ಕಣವ್ವ. ಏನು ಪಾಪ ಇವಾಗ ಮಗಳು ಅನ್ನೋ ಮುಖವಾಡ ಹಾಕೋತಾ ಇದ್ಯಾ? ಈ ಅಕ್ರೆ ಇಷ್ಟು ದಿನ ಎಲ್ಲಿ ಹೋಗಿತ್ತು? ಮುಖವಾಡ ಹಾಕೊಳ್ಳೋ ಅಗತ್ಯ ನನಗನ ಯಾಕೈತೆ ಕಾಮಿನಿ? ಮುಖವಾಡ ಹಾಕೊಳ್ಳೋದು, ದಿಢೀರಂತ ಬದಲಾಗೋದು, ಅದೆಲ್ಲವ ನಿನಗೆ ಸಾನೆ ಚೆನ್ನಾಗಿ ಗೊತ್ತೈತೆ. ಅಂದಂಗೆ ನಾನು ನಿನ್ನ ಕೂಟ ಮಾತಾಡಕ್ ಬರ್ಲಿಲ್ಲ ಅನಿಕಾ. ನಾನೇ ನಿಂತವ ಕೇಳ್ಬೇಕು ಅಂತ ಬಂದೆ ಕಣವ.
ಹೆಂಗ್ ಕೇಳೋದು ಗೊತ್ತಾಗ್ದಲಯ್ಯ ಸುಮ್ಮನಾಗಿದ್ದೆ ಕಣವ. ಕಮಲಿಗೆ ಮದುವೆ ಆಗಿ ನೀನ್ ಹಂಗೆ ಉಳ್ಕೊಂಡ್ರೆ ದಿಟ್ಟವಾಗ್ಲೂ ನನಗೆ ನೆಮ್ಮದಿ ಸಿಗಕ್ಕಿಲ್ಲ. ಈಗ ನಿನ್ ತೀರ್ಮಾನದಿಂದ ನನ್ ಸಂಕಟ ಎಲ್ಲ ತೀರೋಯ್ತು ಕಣವ. ದಿಟ್ಟ ಹೇಳ್ಬೇಕು ಅಂದ್ರೆ ಕಮಲಿ ಮದ್ವೆಗಿಂತ ನನಗೆ ನಿನ್ ಮದ್ವೆ ಮ್ಯಾಕೆ ಕಾಳಜಿ ಜಾಸ್ತಿ. ನಾಳೆನೆಯ ಹುಡುಗನ್ ನೋಡಕ್ ಹೋಗೋದು ಅಂತ ನಿಮ್ಮ ಅಪ್ಪಯ್ಯ ಹೇಳವ್ರೆ. ಹೆಂಗವ್ವ ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವವ್ವ? ಇಲ್ಲಿ ಯಾರಿಗೂ ಪುರ್ಸಕ್ತಿಲ್ಲ, ಹೋಗಿ ನೋಡ್ಕೊಂಡ್ ಬರೋದಕ್ಕೆ ನನ್ನ ಕೆಲಸ ಇದೆ. ನಾನ್ ನಿನ್ನ ಕರೀಲೇ ಇಲ್ವಲ್ಲ ಕಾಮಿನಿ. ಅನಿಕ ಬಂದ್ರೆ ಸಾಕು. ನೀವೇ ನೋಡ್ಕೊಂಡು ಬನ್ನಿ ದೊಡ್ಡಮ್ಮ. ನೀವು ತೋರಿಸೋ ಹುಡುಗನ್ನೇ ನಾನು ಮದುವೆ ಆಗ್ತೀನಿ. ಅಯ್ಯೋ ಹಂಗಂದ್ರೆ ಹೆಂಗವ್ವ? ಈಸಿದಾಗೆ ನಿನಗಿಷ್ಟ ಆಗ್ದಲ್ಲ ನಾವು ಒಂದ್ ಹೆಜ್ಜೆನೂ ಮುಂದೆ ಇಡಂಗಿಲ್ಲ. ನಿಂಗೆ ಮನಸಾರೆ ಇಷ್ಟ ಆದ್ರೆ ಮಾತ್ರ ಮುಂದಿನ ಕಾರ್ಯಗಳ ಬಗ್ಗೆ ನಾವು ಯಾಚಿಸೋದು. ನೀನು ನಾಳೆಗೆ ಬರಲೇಬೇಕು. ಈಗ ಬಿರ್ನ್ ಮನಿಕೋ, ಮಾತಾಡ್ಕೊಂಡು ಸಮಯ ಹಾಳು ಮಾಡ್ಕೋಬೇಡ. ಒತ್ತಾರಿಕೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಋಷಿಯಪ್ಪರೇ ಬರ್ತಾವ್ರೆ. ಋಷಿ ಬರ್ತಿದ್ದಾನ? ನಿಮ್ಮ ಅಪ್ಪ ಹಿಂಗೇನೋ ಕೆಲಸ ಆಯ್ತಂತೆ, ಅದಕ್ಕೆ ಋಷಿಯಪ್ಪರೇ ಬರ್ತಾವ್ರೆ. ಋಷಿ ಎಲ್ಲೋ ಹೊರಗಡೆ ಹೊರಟಿರೋ ಹಾಗಿದೆ. ಅರೆ ನಾನೇ ನಿಮ್ಗೆ ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಕರೆದು ಬಿಟ್ರಿ. ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ ಅಂದ್ರೆ ತುಂಬಾ ಮುಖ್ಯವಾದ ಜಾಗ ಅನ್ಸುತ್ತೆ. ಮುಖ್ಯವಾದ ಜಾಗ ಅನ್ನೋದಕ್ಕಿಂತ ಮುಖ್ಯವಾದ ವಿಷಯ ಅಮ್ಮ. ನಾನೇನಾದ್ರು ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ಸರ್ಪ್ರೈಸ್ ಆಗ್ಬಿಡ್ತೀರಾ. ಓಹೋ ಮೇಸ್ಟ್ರು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಅಂದರೆ ತುಂಬ ಮುಖ್ಯವಾದ ವಿಷಯನೇ ಇರಬೇಕು. ಏನದು? ಮದುವೆ ಮಾತುಕತೆ ಅಪ್ಪ. ವಾಟ್? ಹೇಳಿಲ್ವಾ ಸರ್ಪ್ರೈಸ್ ಆಗ್ತೀರಾ ಅಂತ? ಆಟ ಆಡ್ಬೇಡ ರಿಷಿ, ಎಲ್ಲಿಗೆ ಅಂತ ಹೇಳು. ಟೆನ್ಷನ್ ಆಗ್ಬೇಡಿಮ್ಮ, ಮದುವೆ ಮಾತುಕತೆ ಅಂದಿದ್ದು ನಂದಲ್ಲ, ಅನಿಕಾದು. ಏನು ಅನಿಕಾ ಮದುವೆ ಮಾತುಕತೆನಾ? ಹೂನಪ್ಪ, ನಿಮಗೆ ಗೊತ್ತಲ್ಲ ಅನಿಕಾ ಮಾಡಿರೋ ಅವಾಂತರಗಳ ಬಗ್ಗೆ. ಸದ್ಯ ಮದುವೆನೇ ಆಗದೆ ಎಲ್ಲಿ ಹಾಗೆ ಉಳ್ದೋಗ್ತಾಳೋ ಅನ್ನೋ ವರಿ ಇತ್ತು. ಆದ್ರೆ ಈಗ ಚಂದ್ರು ಅಂಕಲ್ ನೋಡಿರೋ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳಂತೆ. ಏನು ಅನಿಕಾ ಒಪ್ಕೊಂಡ್ಲಂತ? ನಿನಗೆ ಯಾರು ಹೇಳಿದ್ರು ರಿಷಿ? ನನಗೆ ಚಂದ್ರು ಅಂಕಲೇ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರು ಇವತ್ತು ಬ್ಯುಸಿ ಇದಾರಂತೆ. ಅದಕ್ಕೆ ಹುಡುಗನ ನೋಡೋದಕ್ಕೆ ಮನೆಯವರೆಲ್ಲರೂ ಕರ್ಕೊಂಡು ಹೋಗಿ ಬರ್ತೀಯಾ ಅಂತ ನನ್ನ ಕೇಳಿದ್ರು. ನಾನು ಹೋಗಿ ಬರ್ತೀನಿ ಅಂದೆ. ನಾ ಹೋಗಿ ಬಂದ್ಬಿಡ್ತೀನಿ. ಓಕೆ ಬಾಯ್. ಅರೆ ಚಂದ್ರು ಅಂಕಲೇ ಫೋನ್ ಮಾಡಿದ್ರು. ಹಾಂ ಅಂಕಲ್, ಹಾಂ ಇನ್ನೇನು ಹೊರಟೆ. ಯಾ ಸಿ ಯು, ಬಾಯ್. ಓಕೆ ಮಾ, ನಂಗೆ ಲೇಟ್ ಆಯಿತು, ಬಾಯ್. ಬಾಯ್ ಮಾ, ಹುಷಾರು.